ನೋಡ್ತಾ ಇದ್ದೀರಾ ಸ್ಪೇಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ವಿಮಾನ ದುರಂತದಲ್ಲಿ ಒಂದು ಅಪಘಾತ ಸಂಭವಿಸಿದೆ. ಮಹಾರಾಷ್ಟ್ರದ ಡಿಸಿಎಂ ದುರ್ಮರಣ ಹೊಂದಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿ ಏರ್ಪೋರ್ಟ್ನ ಬಳಿಯಲ್ಲಿ ದುರಂತ ಸಂಭವಿಸಿದೆ. ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ದುರ್ಮರಣ. ಮಹಾರಾಷ್ಟ್ರದ ಬಾರಾಮತಿ ಏರ್ಪೋರ್ಟ್ನ ಬಳಿಯಲ್ಲಿ ದುರಂತ. ಡಿಸಿಎಂ ಅಜಿತ್ ಪವಾರ್ ಸೇರಿ 5 ಮಂದಿ ದುರ್ಮರಣ ಹೊಂದಿದ್ದಾರೆ. ಲ್ಯಾಂಡಿಂಗ್ ವೇಳೆಯಲ್ಲಿ ನಡೆದಿರುವಂತಹ ಘಟನೆ. ಲ್ಯಾಂಡಿಂಗ್ಗೆ 10 ನಿಮಿಷ ಇರುವಾಗ ವಿಮಾನ ಪತನವಾಗಿದೆ. ಪ್ರೈವೇಟ್ ಜೆಟ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಅಜಿತ್ ಪವಾರ್ ದೆಹಲಿಯಿಂದ ಬಾರಾಮತಿಗೆ ಬರ್ತಾ ಇದ್ದಂತಹ ವಿಮಾನ ಡಿಸಿಎಂ ಅಜಿತ್ ಪವಾರ್ ದೇಹ ಸುಟ್ಟು ಕರಕಲಾಗಿದೆ. ಎಸ್ ವೀಕ್ಷಕರೇ, ಇವತ್ತು ಬೆಳ್ಳಂಬೆಳಿಗ್ಗೆ ಮಹಾ ಅಪಘಾತ ಸಂಭವಿಸಿದೆ. ಯಾರು ಊಹಿಸತೀರದ್ದಾಗಿದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿರುವಂತಹದ್ದು ಆಗಿರುವಂತಹ ಘಟನೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಪತನವಾಗಿದೆ. ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ರಕ್ಷಣಾ ಅಧಿಕಾರಿಗಳು ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದೆ. ಪ್ರಾಥಮಿಕ ವರದಿಗಳ ಪ್ರಕಾರ ತುರ್ತು ಭೂಸ್ಪರ್ಶ ಆಗುವಂತಹ ಸಂದರ್ಭದಲ್ಲಿ ವಿಮಾನ ಪತನವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಜಿತ್ ಪವಾರ್ ಸೇರಿದಂತೆ ಎಲ್ಲ 5 ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಈ ಭೀಕರ ಅಪಘಾತದಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯಗಳು ತಿಳಿಸಿದೆ. ಅಜಿತ್ ಪವಾರ್ ಅವರು ಬಾರಾಮತಿಯಿಂದ ಮುಂಬೈಗೆ ಪ್ರಯಾಣ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ದುರ್ಮರಣಕ್ಕೆ ಈಡಾಗಿದ್ದಾರೆ. ವಿಮಾನವು ತಾಂತ್ರಿಕ ದೋಷದಿಂದ ಅಥವಾ ಇಳಿಯುವಾಗ ಉಂಟಾಗುವಂತಹ ಅಡಚಣೆ ಇರುತ್ತಲ್ಲ, ಅದರಿಂದ ಪತನ ಆಗಿರಬಹುದು ಅಂತ ಹೇಳಿ ಶಂಕಿಸಲೇ ಆಗ್ತಾ ಇರುವಂಥದ್ದು. ಮಹಾರಾಷ್ಟ್ರದ ರಾಜಕೀಯ ವಲಯದಲ್ಲಿ ಈ ಸುದ್ದಿ ತೀವ್ರ ಆಘಾತವನ್ನು ಉಂಟು ಮಾಡಿದೆ. ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿದ್ದರು ಮತ್ತು ಸುದೀರ್ಘ ಕಾಲ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ದಾಖಲೆ ಹೊಂದಿದ್ದಂತಹ ವ್ಯಕ್ತಿ ಇಂದು ಬೆಳಿಗ್ಗೆ ಸುಮಾರು 8:45ಕ್ಕೆ ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ದಂತಹ ಒಂದು ವಿಮಾನ, ಚಾರ್ಟರ್ಡ್ ವಿಮಾನ. ಆ ವಿಮಾನದಲ್ಲಿ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗುವಂತಹ ಸಮಯದಲ್ಲಿ ತಾಂತ್ರಿಕ ದೋಷಗಳಿಂದ ಪತನ ಹೊಂದಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂಬೈನಿಂದ 8:10ಕ್ಕೆ ಫ್ಲೈಟನ್ನು ಹತ್ತಿದಂತಹ ಪವಾರ್ ಅವರು ತದಾದ ನಂತರ 8:45ಕ್ಕೆ ಇದು ದುರ್ಮರಣಕ್ಕೆ ಈಡಾಗಿದ್ದಾರೆ. ವಿಮಾನವು ರನ್ವೇ ಮೇಲೆ ಅಪ್ಪಳಿಸಿದ ತಕ್ಷಣ ಬೆಂಕಿ ಹೊತ್ಕೊಂಡಿದೆ. ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಈ ಒಂದು ಘಟನೆಯ ಬಗ್ಗೆ ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಹಿರಿಯ ಅಧಿಕಾರಿಗಳಿಂದ ನಿರಂತರ ಮಾಹಿತಿಯನ್ನು ಪಡಿತಾ ಇದ್ದಾರೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಅಪಘಾತದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ನೀಡಲಾಗ್ತಾ ಇರುವಂಥದ್ದು. ದೇಶದಲ್ಲಿರುವಂತಹ ಒಂದು ಮಹಾನ್ ಪ್ರಭಾವಿ ರಾಜಕಾರಣಿಯಾಗಿದ್ದರು. ಅವರು ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಹಾಗೂ ಹಿರಿಯ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅವರು ಬಾರಾಮತಿ ಬಳಿ ಸಂಭವಿಸಿದಂತಹ ವಿಮಾನ ಅಪಘಾತದಲ್ಲಿನ ಮೃತಪಟ್ಟಿದ್ದಾರೆ ಅಂತ ಹೇಳಿ ಸುದ್ದಿ ಕೇಳಿದ ತಕ್ಷಣ ದೇಶದಲ್ಲಿರುವಂತಹ ಮಹಾನ್ ವ್ಯಕ್ತಿಗಳೆಲ್ಲರೂ ಕೂಡ ಟ್ವೀಟ್ನ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೋರಿರುವಂಥದ್ದು. ವಿಮಾನ ಅಪಘಾತದಲ್ಲಿ ದುರಂತ ಕಂಡಿರುವಂಥದ್ದು 66 ವರ್ಷದ ಅಜಿತ್ ಪವಾರ್ 45 ಸಣ್ಣ ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಅಪಘಾತ ಎಷ್ಟು ಗಂಭೀರ ಆಗಿದೆ ಅಂತ ನೋಡಿ. ಆ ಒಂದು ವಿಮಾನ ಲ್ಯಾಂಡಿಂಗ್ ವೇಳೆಯಲ್ಲಿ ಸಮಸ್ಯೆ ಕಂಡಿತ್ತು. ಸಮಸ್ಯೆ ಕಂಡ ನಂತರ ಸಾವನ್ನಪ್ಪಿದ್ದಾರೆ. ಈ ವಿಮಾನ ಚೂರಾಗಿದೆ, ಹೊಲದಲ್ಲಿ ಬಿದ್ದುಕೊಂಡಿದೆ. ಹೊಗೆ ಮತ್ತು ಬೆಂಕಿಯಿಂದ ಆವೃತವಾಗಿರುವಂಥದ್ದು. ಅವರ ಪಾರ್ಥಿವ ಶರೀರವನ್ನು ಹಾಸ್ಪಿಟ್ಲಿಗೆ
ತೆಗೆದುಕೊಂಡು ಹೋಗಲಾಗಿದೆ. GMC ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗಲಾಗಿದೆ. ಅವರ ಕುಟುಂಬಸ್ಥರು ಕೂಡ ಅಲ್ಲಿಗೆ ಭೇಟಿಯನ್ನು ಕೊಡುವಂಥದ್ದು, ಈಗ ಆಲ್ರೆಡಿ ಭೇಟಿಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರ ತಿಳಿದು ಬಂದಿದೆ. ಏನೋ ಮೊದಲ ನೋಟದಲ್ಲೇ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನುಜ್ಜಾಗಿದೆ ಅಂತ ಹೇಳಿ. ಬೆಳಿಗ್ಗೆ ಮಹಾರಾಷ್ಟ್ರದಿಂದ ಬಾರಾಮತಿಯಲ್ಲಿ ಸಂಭವಿಸಿದಂತಹ ವಿಮಾನ ಅಪಘಾತ ನಂತರ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಸಾವನ್ನು ಕಂಡಿದ್ದಾರೆ. ಇನ್ನು ಅವರು ಈ ಒಂದು ಅಪಘಾತ ಸಂಭವಿಸಿದಂಥದ್ದು ಆ ಒಂದು ಅಪಘಾತ ಸಂಭವಿಸುತ್ತೆ ಅನ್ನೋದು ಕೂಡ ಅವರು ಯೋಚನೆ ಮಾಡಿರಲಿಲ್ಲ. ಆ ರೀತಿಯಾಗಿ ಅಪಘಾತ ಸಂಭವಿಸಿದೆ. ವಿಮಾನದ ವೇಗ ಸರಿಸುಮಾರು 465 ನಾಟ್ಗಳು ಅಂತಂದರೆ 861 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ ಒಂದು ಗಂಟೆಗೆ. ಗರಿಷ್ಠ ಕ್ರೂಸ್ ವೇಗವನ್ನು ತಲುಪ್ತಾ ಇತ್ತು. ವಿಮಾನದ ರೇಂಜ್ ಯಾವ ರೀತಿ ಇತ್ತು ಅಂತಂದರೆ ಸರಿಸುಮಾರು 2120 ನಾಟಿಕಲ್ ಮೈಲುಗಳು, ಅಂದರೆ 3926 ಕಿಲೋಮೀಟರ್ ಅಂತ ಹೇಳುತ್ತೀವಲ್ಲ ಹಾಗೆ. ತಡೆರಹಿತ ವಿಮಾನಗಳನ್ನು ಹಾರಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ನ್ಯೂಯಾರ್ಕ್ನಿಂದ ಮಿಯಾಮಿ ಅಥವಾ ಲಂಡನ್ನಿಂದ ಈ ಒಂದು ಸೂಕ್ತವಾಗಿ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇತ್ತಂತೆ. ಸ್ಮಾರ್ಟ್ ಹೋಮ್ನಂತಹ ಮಾರ್ಗಗಳು ಕೂಡ ಸೂಕ್ತವಾಗಿತ್ತಂತೆ. ಗರಿಷ್ಠ ಎತ್ತರ ಎಷ್ಟಿತ್ತು ಅಂತಂದರೆ 51,000 ಅಡಿ ಇತ್ತು. ಸೊ ಅಡಿಗಳ ಸೇವಾ ಸಿಲಿಂಡರ್ಗಳು ಹಾರಲಿಕ್ಕೆ ಪ್ರಯಾಣ ಮಾಡಲ್ಪಟ್ಟಿದೆ. ಈ ಹೆಚ್ಚಿನ ವಾಣಿಜ್ಯ ವಿಮಾನ ಸಂಚಾರ ಮತ್ತು ಹವಾಮಾನವನ್ನು ಬೈಪಾಸ್ ಮಾಡಲು ಇದು ಅನುಮತಿಯನ್ನು ನೀಡಿತ್ತು. ಈ ರೀತಿಯಾಗಿ ಅವರು ದುರ್ಮರಣವನ್ನು ಹೊಂದಿದ್ದಾರೆ. ಬಾರಾಮತಿಯಲ್ಲಿ ಸಂಭವಿಸಿದಂತಹ ಭೀಕರ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿದಂತೆ 5 ಪ್ರಯಾಣಿಕರು ಕೂಡ ಸಾವನ್ನು ಕಂಡಿದ್ದಾರೆ. ಇದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ತಿಳಿಸಿದೆ. ಬಟ್ ಅವರು ಈ ರೀತಿ ಇವತ್ತು ಬೆಳಗ್ಗೆ ದುರ್ಘಟನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಆಗ್ಲಿ ನಮ್ಮ ಅವರ ಅಭಿಮಾನಿಗಳಿಗೆ ನಂಬಲಿಕ್ಕೆ ಆಗ್ಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ಲಿ ಮತ್ತು ಅವರೆಲ್ಲ ಬಹಳಷ್ಟು ಲಕ್ಷಾಂತರ ಕೋಟಿಗಂಟ್ಲೆ ಅಭಿಮಾನಿಗಳಿಗೆ ಈ ಒಂದು ದುಃಖವನ್ನ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ತಮ್ಮ ಮೂಲಕ ಕೇಳಿ. ಲಕ್ಷ್ಮಣ್ ಸರ್. ಮಾನ್ಯ ಅಧ್ಯಕ್ಷರೇ, ಇವತ್ತು ಬೆಳಿಗ್ಗೆ ಅಜಿತ್ ಪವಾರ್ ಅವರ ನಿಧನದಿಂದ ಬಂದಿರತಕ್ಕಂಥ ಸುದ್ದಿಯನ್ನು ಕೇಳಿ ನಾವೆಲ್ಲರೂ ಕೂಡ ಬಹಳ ಮನಸ್ಸಿಗೆ ನೋವಾಗಿದೆ. ಒಬ್ಬ ಹಿರಿಯ ಸಹಕಾರಿಗಳಾಗಿದ್ದರು ಅವರು ಮತ್ತು ಸ್ನೇಹಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಭಾಗವಹಿಸಿ ನೇರ ನುಡಿಗೆ ಒಬ್ಬ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದೇನೆ ಮಾತಾಡ್ತಕ್ಕಂಥವ್ರು, ನಿಷ್ಠೂರವಾಗಿರ್ತಕ್ಕಂಥ ಮಾತುಗಳು. ನಾನು 3-4 ಬಾರಿ ಅವ್ರ ಜೊತೆಗೆ ಸಭೆಗಳನ್ನು ಕೂಡ ನಾವು ಮಾಡಿದ್ದೀವಿ. ನಾನು ಹಿಂದೆ ಸಹಕಾರಿ ಸಚಿವನಿದ್ದಂಥ ಸಂದರ್ಭದಲ್ಲಿ ಶರದ್ ಪವಾರ್ ಅವರು ಕೇಂದ್ರದ ಕೃಷಿ ಸಚಿವರಾದಂಥ ಸಂದರ್ಭದಲ್ಲಿ 3-4 ಬಾರಿ ನಮ್ಮನ್ನೆಲ್ಲರೂ ಕೂಡ ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಹತ್ತಿರದ ಸ್ವಭಾವಗಳನ್ನು, ಅವರ ನಡೆದು ಬಂದಿರತಕ್ಕಂಥ ದಾರಿಗಳನ್ನು ಬಹಳಷ್ಟು ನಾವು ಕಂಡಿದ್ದೀವಿ. ನೋಡಿ ಅಧ್ಯಕ್ಷರೇ, ಮನುಷ್ಯ ಹುಟ್ಟೋದು ಆಕಸ್ಮಿಕ, ಸಾವು ಮಾತ್ರ ಖಚಿತ. ಈ ಹುಟ್ಟು ಸಾವು ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಪವಿತ್ರವಾಗಿರ್ತಕ್ಕಂಥ ಬದುಕನ್ನು ನಾವು ಯಾವ ಥರದಿಂದ ಸ್ವಾರ್ಥಕತೆಯನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಇವತ್ತು ಅಜಿತ್ ಪವಾರ್ ಮುಖಾಂತರ ನಾವು ತಿಳ್ಕೊಬೇಕಾಗ್ತದೆ. ಬಹುಶಃ ಬಾರಾಮತಿ ಭಾಗದಲ್ಲಿರ್ತಕ್ಕಂಥ ಅಭಿವೃದ್ಧಿ, ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು, ಸತತ 6 ಬಾರಿ ಉಪಮುಖ್ಯಮಂತ್ರಿಗಳಾಗ್ತಕ್ಕಂಥದ್ದು ಸುಲಭದ ಮಾತಲ್ಲ. ಇದು ಯಾರು ಜನರ ಮಧ್ಯದಲ್ಲಿ ಇದ್ಕೊಂಡು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಜನರ ಪ್ರೀತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥ ರಾಜಕಾರಣಿಗೆ ಮಾತ್ರ ಇಂಥ ಒಂದು ಅವಕಾಶ ಸಿಗಲಿಕ್ಕೆ ಸಾಧ್ಯ ಇದೆ. ಅಂತ ಮಹಾನ್ ಕಾರ್ಯವನ್ನು ಮಾಡಿರ್ತಕ್ಕಂಥ ಅಜಿತ್ ಪವಾರ್ ಅವರು ಸಹಕಾರಿ ರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನ ಮೂಡಿಸಿರ್ತಕ್ಕಂಥವ್ರು. ಬಹುಶಃ ನಾವೆಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೋಬೇಕು. ಇವತ್ತು ಅಂಥ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಎಲ್ಲದೇ ಇರತಕ್ಕಂಥದ್ದು ಒಂದು ಕ್ಷೇತ್ರಕ್ಕೆ ಮತ್ತು ಆ ಮಹಾರಾಷ್ಟ್ರ ರಾಜ್ಯಕ್ಕೆ ಆಗಲಿ ಮತ್ತು ಅನೇಕ ಕಡೆ ಅವರ ಒಂದು ಅಭಿಮಾನ ಬಳಗವನ್ನು ಕಟ್ಟಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಬಹಳ ದುಃಖ ಆಗಿದೆ. ಎಲ್ಲರೂ ಹೇಳಿದರು ಏನು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಚಿರಶಾಂತಿ ಸಿಗಲಿ ಅಂತ. ನಾನು ಅದನ್ನ ಹೇಳಕ್ ಹೋಗಲ್ಲ. ಅಜಿತ್ ಪವಾರ್ ಅಂತ ವ್ಯಕ್ತಿ ಇನ್ನೊಮ್ಮೆ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಅಂಥ ವ್ಯಕ್ತಿಗಳು ದೇಶದಲ್ಲಿ, ರಾಜ್ಯದಲ್ಲಿ
ಇರಬೇಕಾಗಿರ್ತಕ್ಕಂಥದ್ದು ನಮಗೆಲ್ರಿಗೂ ಕೂಡ ಒಂದು ಸ್ವಾಭಿಮಾನಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಕ್ಕಂಥವ್ರು. ನಾನು ಅಜಿತ್ ಪವಾರ್ ಅವರು ಇವತ್ತು ಜಡವಾದ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದೊಂದಿಗೆ ಬೇಗ ಹೋಗಿರ್ಬೋದು. ಅವರ ಸೂಕ್ಷ್ಮ ಶರೀರ ಇನ್ನೊಂದು ಜಡವಾದ ಶರೀರದಲ್ಲಿ ಸೇರ್ಪಡೆಯಾಗಿ ಮತ್ತೆ ಈ ಭೂಮಿಗೆ ಬರಲಿ, ಆ ಭಾಗದಲ್ಲಿ ಇನ್ನಷ್ಟು ಅವರ ಸೇವೆ ಸಿಗಲಿ ಅವ್ರ ಮುಖಾಂತರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಂತ ರಾಜಕಾರಣಿಗಳು ಒಬ್ಬ ಮಾಡೆಲ್ ರಾಜಕಾರಣಿ, ಒಬ್ಬ ಅಂಥವ್ರನ್ನ ನೋಡಿ ನಾವು ಬಹಳಷ್ಟು ಕಲಿತಕ್ಕಂಥ ಅನೇಕ ವಿಚಾರಗಳನ್ನು ನಾವು ನೋಡಿದ್ವಿ. ಅಂತ ಅಜಿತ್ ಪವಾರ್ ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಬರ್ತಾ ಒಂದು ನಿಮಿಷ ಮೌನ ವಹಿಸಿ.